ಯಾವುದೇ ಕೆಲಸ ಮಾಡಿದ್ರೂ ಅದು ಚಿರಸ್ಥಾಯಿಯಾಗಿರಬೇಕು, ಜನರ ಮನಸ್ಸಿನಲ್ಲಿ ಉಳಿಯುವಂತಾಗಬೇಕು ಎಂಬ ದೃಷ್ಟಿಯಿಂದ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್ ರಮೇಶ್ ಅವರು ಶಾಶ್ವತ ಹಾಗೂ ಅರ್ಥಪೂರ್ಣ ಸೇವಾ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಅಂತ ಸಭೆಯಲ್ಲಿ ಪ್ರಶಂಸೆ ವ್ಯಕ್ತವಾಯಿತು. ಯಾವುದೇ ಸೇವಾ ಕಾರ್ಯ ಚಿರಸ್ಥಾಯಿಯಾಗಿದ್ದು ಜನರ ಬದುಕಿಗೆ ಸ್ಪರ್ಶಿಸುವಂತಿರಬೇಕು. ಲಯನ್ಸ್ ಕ್ಲಬ್ ಮೂಲಕ ಶಾಶ್ವತ ಹಾಗೂ ಅರ್ಥಪೂರ್ಣ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದುವರಿಸಿ ಜನರ ಮನಸ್ಸಿನಲ್ಲಿ ಉಳಿಯುವ ಸೇವೆ ನೀಡುವುದೇ ನಮ್ಮ ಗುರಿಯಾಗಿದೆ ಅಂತ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್ ರಮೇಶ್ ಅವರು ಹೇಳಿದರು. ಹಾಸನ ಕ್ಲಬ್ಬಿನ ರಮೇಶ್ ಅವರು ಇವತ್ತು ಮಾಡಿದಂತ ಕೆಲಸಗಳು ಚಿರವಾಗಿ ಉಳಿದಿದೆ. ಅವ್ರ ಕ್ಲಬ್ ಅನ್ನ ಉನ್ನತ ಮಾಡಿ ಇದುವರೆಗೂ ಮಾಡಿದ ಕೆಲಸಗಳಲ್ಲ, ಅವ್ರು ಮಾಡಿದ ಕೆಲಸಗಳು ಒಂದೊಂದಲ್ಲ ಎರಡಲ್ಲ, ಅನೇಕ ಕೆಲಸಗಳು ಆ ಕ್ಲಬ್ ಅನ್ನು ಎಂತ ಮಟ್ಟಕ್ಕೆ ತಂದಿದ್ದಾರೆ ಅಂದ್ರೆ ಇಡೀ 50 ವರ್ಷ ಆಗದಂತ ಒಂದು ಆಫೀಸ್ ಮಾಡಿ ಚೇಂಬರ್ಗಳು ಮಾಡಿ ವಿಶ್ವವರ್ಷವಾಗಿ ಕಾಣುವಂತ ಕೆಲಸಗಳನ್ನು ಮಾಡಿದೆ. ಅಂತರಿಗೆ ಅವ್ರಿಗೆ ಈ ಕೆಲಸಗಳು ಶಾಶ್ವತ ಉಳಿಯಂತಕ್ಕಂಥ ಅವ್ರಿಗೆ ನಿಮ್ಮೆಲ್ಲರ ಜೋರ ಚಪ್ಪಾಳೆಯಿಂದ ರಮೇಶ್ ಅವರು 50 ವರ್ಷದಲ್ಲಿ 59 ಸದಸ್ಯರನ್ನ ಈ ಕ್ಲಬ್ಗೆ ನೀಡಿದ್ದಾರೆ. ಹಾಗೆ 25 ಎಂಜಿಎಫ್ಗಳನ್ನು ಕೊಟ್ಟಿದ್ದಾರೆ. ಅವರ ಕೆಲಸ ಶಾಶ್ವತವಾಗಿದೆ. ಹಾಗೆ ಈಗ ಆಲ್ರೆಡಿ ಒಂದು ಸೈಟ್ ಅವರಲ್ಲಿ ನೋಡಿದ್ದಾರೆ. ಅದನ್ನು ನಾವು ಮಾಡ್ತೀವಿ ಅಂತ ಸುಮ್ಮನೆ ನಾವು ಹೇಳ್ತಾ ಇದ್ದ ಅದನ್ನ ನಮ್ಮ ಇನ್ನೂ ಆಗಿಲ್ಲ. ಆಲ್ರೆಡಿ ಅವರೆಲ್ಲ ಸೈಟ್ ಮಾಡಿ ಅಲ್ಲೇ ಒಂದು ಇದರಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಸೊ ಅವ್ರು ಒಳ್ಳೇದಾಗ್ಲಿ, ಮುಂದಿನ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ. ಹಾಗೆ ಎಲ್ಲ ಕ್ಲಬ್ಬಿನ ಸದಸ್ಯರುಗಳು ಸಹ ನಾನು ಹೇಳೋದಿಷ್ಟೇ, ಏನೇ ಮಾಡಿ ಮನಸ್ಸಲ್ಲಿ ಉಳಿಯುವಂತ ಕೆಲಸಗಳನ್ನ ಮಾಡಿ ಅದು ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾರೆ. ಈಗ ಚಂದ್ರ ಅರಸೀಕೆರೆ ಕಲ್ಪತರು ಸಹ ಅವರಲ್ಲಿ ಒಬ್ಬ ಮನುಷ್ಯ 25 ಲಕ್ಷಗಳನ್ನು ಕೊಡ್ತಿದ್ದ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಅನಿವಾರ್ಯ ಕಾರಣ ನಮ್ಮ ಸ್ನೇಹಿತರ ಕಮಿಷನರ್ ಆಗಿದ್ದಾಗ ಅದು ಸೈಟ್ ಆಗ್ಲಿಲ್ಲ. ಸೊ ಹಾಸನಾಂಬ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆಕೆ ಮೋಹನ್ ಕುಮಾರ್, ಕಾರ್ಯದರ್ಶಿ ಎಂಎಚ್ ಮಂಜುನಾಥ್, ಖಜಾಂಜಿ ಎಂ ಹರೀಶ್ ಕುಮಾರ್, ಜಿಲ್ಲಾ ಸಹಾಯಕ ಕಾರ್ಯದರ್ಶಿ ತಿಮ್ರಾಯ್ ಶೆಟ್ಟಿ, ಸಂಜಿತ್ ಶೆಟ್ಟಿ ಸೇರಿದಂತೆ ಕ್ಲಬ್ನ ಅನೇಕ ಸದಸ್ಯರು ಉಪಸ್ಥಿತರಿದ್ದರು.